Hey guys, welcome to brand new React certification course. ಎಲ್ಲರಿಗೂ ಈ ಕೋರ್ಸಿಗೆ ಸ್ವಾಗತ. ಸೊ ನಮ್ಮ ಜಾವಾ ಸ್ಕ್ರಿಪ್ಟ್ ಕೋರ್ಸ್ ಮಾಡಿದ ನಂತರ ವಿ ಗಾಟ್ ಅ ನ್ಯೂಮರಸ್ ರಿಕ್ವೆಸ್ಟ್, ಹಲವಾರು ರಿಕ್ವೆಸ್ಟ್ ಬಂದಿತ್ತು ನಮಗೆ. ಸೊ ಜಾವಾ ಸ್ಕ್ರಿಪ್ಟ್ ಫ್ರೇಮ್ವರ್ಕ್ಸ್ ಅಥವಾ ಲೈಬ್ರರೀಸಲ್ಲಿ ಯಾವುದಾದ್ರೂ ಕೋರ್ಸ್ ಮಾಡಿ ಅಂದ್ಬಿಟ್ಟು. ಸೊ ಬೇಸ್ಡ್ ಆನ್ ದ್ಯಾಟ್ ಮೈಕ್ರೋ ಡಿಗ್ರಿ ಇಸ್ ಬ್ಯಾಕ್ ಇನ್ನೊಂದು ಕೋರ್ಸಲ್ಲಿ ಬೈ ದ ನೇಮ್ ಆಫ್ ರಿಯಾಕ್ಟ್. ಸೊ ರಿಯಾಕ್ಟ್ ಜೆ ಎಸ್ ಕೋರ್ಸಿಗೆ ಇರುವಷ್ಟು ರಿಕ್ವೆಸ್ಟ್ ನಮಗೆ ಬೇರೆ ಯಾವ ಕೋರ್ಸಿಗೂ ಬೇಕು ಅಂತ ಹೇಳಿ ಬಂದಿರಲಿಲ್ಲ. ಸೊ ಐ ಆಮ್ ಸೂಪರ್ ಹ್ಯಾಪಿ ಟು ಆನ್ ಬೋರ್ಡ್ ಯು ಟು ಅವರ್ ರಿಯಾಕ್ಟ್ ಕೋರ್ಸ್. ಸೊ ಈ ಬ್ರೀಫ್ ಇಂಟ್ರೊಡಕ್ಷನ್ ಅಲ್ಲಿ ನಾವು ಜಸ್ಟ್ ರಿಯಾಕ್ಟ್ ಅಂದರೆ ಏನು ಎಂಬುದಾಗಿ ಒಂದು ನೋಡೋಣ. ಬ್ರೀಫ್ ಆಗಿ ಈ ಕೋರ್ಸ್ ಇರುವುದೇ ರಿಯಾಕ್ಟ್ ಜೆ ಎಸ್ಸಿಗೋಸ್ಕರ. ಸೊ ಎಂಟೈರ್ಲಿ ಕೋರ್ಸ್ ಮುಗಿಸಿದ ಮೇಲೆ ನೀವು ಬೇಸಿಕ್ಸ್ ಇಂದ ಅಡ್ವಾನ್ಸ್ ತನಕ ರಿಯಾಕ್ಟ್ ಬಗ್ಗೆ ಇರುವ ಎಲ್ಲ ನಾಲೆಜನ್ನು ಪಡ್ಕೊಳ್ತೀರಿ. ಸೊ ಈ ವಿಡಿಯೋದಲ್ಲಿ ಒಂದು ಇಂಟ್ರೊಡಕ್ಟರಿ ವಿಡಿಯೋ ಆಗಿ ನಾವು ಜಸ್ಟ್ ರಿಯಾಕ್ಟ್ ಅಂದರೆ ಏನು ಎಂಬುದಾಗಿ ಬ್ರೀಫ್ ಆಗಿ ನೋಡೋಣ. ಸೊ ನಾನು react.js.org ಎಂಬ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿದ್ದೇನೆ. ಸೊ ದಿಸ್ ಈಸ್ ದೇರ್ ಅಫಿಷಿಯಲ್ ವೆಬ್ಸೈಟ್ಸ್. ಈ ಅಫಿಷಿಯಲ್ ವೆಬ್ಸೈಟ್ಸ್ಗೆ ಹೋದಾಗ ರಿಯಾಕ್ಟ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಂತ ಹೇಳಿದರೆ, ಒನ್ ಲೈನರಲ್ಲಿ ರಿಯಾಕ್ಟ್ ಅಂದರೆ ಏನು ಅಂತ ಹೇಳಿಕೊಟ್ಟಿದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಪ್ಯಾರಾಗ್ರಾಫ್ ಗಟ್ಟಲೆ ಕತೆ ಬರೆದು ನಮಗೆ ಹೇಳಿಕೊಡ್ತಾ ಇಲ್ಲ ಅವರು ರಿಯಾಕ್ಟ್ ಅಂದರೆ ಏನು ಅಂತ. ಒನ್ ಲೈನರಲ್ಲಿ ಜಾವಾ ಸ್ಕ್ರಿಪ್ಟ್ ಲೈಬ್ರರಿ ಫಾರ್ ಬಿಲ್ಡಿಂಗ್ ಯೂಸರ್ ಇಂಟರ್ಫೇಸಸ್ ಅಂತ. ವೆರಿ ನೈಸ್, ವೆರಿ ಕನ್ಸೈಸ್. ಹಾಗಾದರೆ ಈ ಲೈನನ್ನು ನಾವು ಡಿವೈಡ್ ಮಾಡೋದು ಅಂತಿದ್ರೆ ವಿಲ್ ಡಿವೈಡ್ ಇಟ್ ಟು ಟೂ ವರ್ಡ್ಸ್ ಬೇಸಿಕಲಿ. ಒಂದು ಜಾವಾ ಸ್ಕ್ರಿಪ್ಟ್ ಲೈಬ್ರರಿ, ಇನ್ನೊಂದು ಯೂಸರ್ ಇಂಟರ್ಫೇಸಸ್. ಸೊ ಹಾಗಾದರೆ ಈ ಯೂಸರ್ ಇಂಟರ್ಫೇಸಸ್ ಅಂದರೆ ಏನು ಅಂತ ಮೊದಲು ನೋಡಿ. ವಿಲ್ ಗೋ ಟು ವಾಟ್ ಈಸ್ ಅ ಜಾವಾ ಸ್ಕ್ರಿಪ್ಟ್ ಲೈಬ್ರರಿ. ಸೊ ವಿಲ್ ಗೋ ಟು flipkart.com. ಎಲ್ಲರಿಗೆ flipkart.com ಗೊತ್ತೇ ಇದೆ ಏನಿದೆ ಅಂತ. ಸೊ flipkart.com ಅಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ, ಫಾರ್ ಎಕ್ಸಾಂಪಲ್ ಈ ನ್ಯಾವಿಗೇಷನ್ ಬಾರ್ ಆಗಲಿ, ಫಾರ್ ಎಕ್ಸಾಂಪಲ್ ದಿಸ್ ಬ್ಯಾನರ್ ಆಗಲಿ. ಸೊ ವಾಟ್ ಎವರ್ ಯು ಕ್ಯಾನ್ ಸಿ ಆರ್ ವಾಟ್ ಎವರ್ ಯು ಕ್ಯಾನ್ ಇಂಟರ್ಫಿಯರ್ ವಿತ್ ದ ಬ್ರೌಸರ್ ಆರ್ ವೆಬ್ಸೈಟ್ ಇಸ್ ಕಾಲ್ಡ್ ಎಸ್ ಇಂಟರ್ಫೇಸ್. ಸೊ ನಿಮಗೆ ಇಂಟರ್ಫಿಯರ್ ಮಾಡಲಿಕ್ಕೆ ಆಗುವಂಥದ್ದು ಅಥವಾ ಇಂಟರ್ಯಾಕ್ಟ್ ಮಾಡಲಿಕ್ಕೆ ಆಗುವಂಥದ್ದು ಅದಕ್ಕೆ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತಾರೆ, ರೈಟ್? ಫಾರ್ ಎಕ್ಸಾಂಪಲ್ ಈ ಫಾರ್ಮ್ ಇದೆ ಅಥವಾ ಈ ಸರ್ಚ್ ಪ್ಯಾನಲ್ ಇದೆ. ಇಲ್ಲಿ ನನಗೆ ಏನು ಬೇಕಾದರೂ ಸರ್ಚ್ ಮಾಡ್ಬೋದು, ವಾಚಸ್. ಸೊ ನಾನೀಗ ಏನು ಮಾಡ್ತಿದ್ದೇನೆ, ನಾನು ಈ ವೆಬ್ಸೈಟ್ ಜೊತೆ ಇಂಟರ್ಯಾಕ್ಟಿವಿಟಿ ಮಾಡ್ತಿದ್ದೇನೆ ಅಥವಾ ಇಂಟರ್ಯಾಕ್ಷನ್ ಮಾಡ್ತಿದ್ದೇನೆ. ಸೊ ನನಗೇನು ನನ್ನ ಎದುರು ಕಾಣಿಸ್ತಾ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಇಂಟರ್ಫೇಸ್. ಟೆಲ್ಲಿಂಗ್ ದ್ಯಾಟ್, ಹೇಗುರು ಇಲ್ಲಿ ನೀನು ಏನು ಬೇಕಾದರೂ ಮಾಡಬಹುದು. ಸೊ ದ ಕ್ಲೈಂಟ್ ಫೇಸಿಂಗ್ ಆರ್ ಯೂಸರ್ ಫೇಸಿಂಗ್ ವೆಬ್ಸೈಟ್ ಇದು ಪಾರ್ಟಿಗೆ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತಾರೆ. ಸೊ ಯೂಸರ್ ಅಂದರೆ ನಾನು ಅಥವಾ ನೀವು, ಇಂಟರ್ಫೇಸ್ ಅಂತ ಹೇಳಿದರೆ ವೇರ್ ಯು ಕ್ಯಾನ್ ಇಂಟರ್ಯಾಕ್ಟ್. ಸೊ ನಿಮ್ಗೆ ಏನು ವೆಬ್ಸೈಟ್ ನಿಮ್ಗೆ ಏನು ಕಾಣಿಸ್ತಾ ಇದೆ ಅಥವಾ ವೆಬ್ಸೈಟ್ ಇದು ಯಾವ ಪಾರ್ಟ್ ನಿಮಗೆ ಕಾಣಿಸ್ತಾ ಇದೆ ಅದಕ್ಕೆ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತಾರೆ. ಕಮಿಂಗ್ ಬ್ಯಾಕ್, ರಿಯಾಕ್ಟ್ ಈಸ್ ಯೂಸ್ಡ್ ಫಾರ್ ಬಿಲ್ಡಿಂಗ್ ಸಚ್ ಯೂಸರ್ ಇಂಟರ್ಫೇಸಸ್. ಅಂತ ಇಂಟರ್ಫೇಸಸ್ ಅನ್ನು ಬಿಲ್ಡ್ ಮಾಡಲಿಕ್ಕೋಸ್ಕರ ಇರುವಂಥ ಜಾವಾ ಸ್ಕ್ರಿಪ್ಟ್ ಲೈಬ್ರರಿ ಅಂತೆ ರಿಯಾಕ್ಟ್ನವರು ಹೇಳ್ತಿದ್ದಾರೆ. ಸೊ ಯೂಸರ್ ಇಂಟರ್ಫೇಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಇಫ್ ಐ ಕ್ಲಿಕ್ ಆನ್ ದಿಸ್, ನೋಡಿ ಈಗ ನಾನು ಇಲ್ಲಿ ಕ್ಲಿಕ್ ಮಾಡುವಾಗ ಇಟ್ ವೆಂಟ್ ಅವೇ. ಸೊ ಐ ಆಮ್ ಡೂಯಿಂಗ್ ಅನ್ ಯೂಸರ್ ಇಂಟರ್ಫೇಸ್ ಹಿಯರ್. ಸೊ ದಿಸ್ ನನಗೇನು ಕಾಣಿಸ್ತಾ ಇದೆ ಅದು ಯೂಸರ್ ಇಂಟರ್ಫೇಸ್, ರೈಟ್? ಸೊ ಈ ಥರ ಇರುವ ವೆಬ್ಸೈಟ್ ಅಥವಾ ಇಂಟರ್ಫೇಸ್ ಅನ್ನು ಬಿಲ್ಡ್ ಮಾಡಲಿಕ್ಕಿರುವಂಥ ಜಾವಾ ಸ್ಕ್ರಿಪ್ಟ್ ಲೈಬ್ರರಿ. ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳಿದ್ರೆ, ಜಾವಾ ಸ್ಕ್ರಿಪ್ಟ್ ಲೈಬ್ರರಿ. ವಾಟ್ ಈಸ್ ಜಾವಾ ಸ್ಕ್ರಿಪ್ಟ್ ಲೈಬ್ರರಿ? ವಾಟ್ ಈಸ್ ಅ ಲೈಬ್ರರಿ? ಸೊ ಲೈಬ್ರರಿ ಈಸ್ ವೆರಿ ಸಿಂಪಲ್. ಅ ಕಮ್ಯುನಿಟಿ ನಿಮಗೋಸ್ಕರ ಫಂಕ್ಷನ್ಸ್ ಹಾಗೂ ಕ್ಲಾಸಸ್ ಅನ್ನು ಬರೆದಿರ್ತಾರೆ ಆಲ್ರೆಡಿ. ಸೊ ನೀವು ಆ ಫಂಕ್ಷನ್ಸ್ ಹಾಗೂ ಕ್ಲಾಸಸ್ ಅನ್ನು ಯುಟಿಲೈಸ್ ಮಾಡಬೇಕು ಅಷ್ಟೇ. ಸೊ ದೋಸ್ ಆರ್ ಕಾಲ್ಡ್ ಎಸ್ ಲೈಬ್ರರಿ. ಇನ್ನದರ್ ಎಕ್ಸಾಂಪಲ್ ಆಫ್ ಜಾವಾ ಸ್ಕ್ರಿಪ್ಟ್ ಲೈಬ್ರರಿ ಈಸ್ jQuery ಅಂತ ಕೇಳಿರ್ಬೋದು. ಸೊ jQuery ವಾಸ್ ದಿ ಓಲ್ಡ್ ಅಂತಲ್ಲ, ಈಗಲೂ ಯೂಸ್ ಮಾಡ್ತಾರೆ, ಆದರೆ ಇಟ್ ವಾಸ್ ಯೂಸ್ಡ್ ಹೆವಿಲಿ ಲೈಕ್ ಅರೌಂಡ್ 2015 ಆ ಏಜಲ್ಲಿ, 2016 ಆ ಟೈಮಲ್ಲಿ ಹೆವಿ ಯೂಸ್ ಮಾಡ್ತಿದ್ರು ಒಂದು ಲೈಬ್ರರಿ jQuery. jQuery ಅಂದರೆ ನಮಗೆ ಸುಲಭ ಆಗಲಿಕ್ಕೆ, ದ ಡೆವಲಪರ್ಸ್ಗೆ ಸುಲಭವಾಗಲಿಕ್ಕೆ ಆಲ್ರೆಡಿ ಹೆವಿ ಲಿಫ್ಟಿಂಗ್ ಅಥವಾ ಫಂಕ್ಷನ್ಸನ್ನು ಆಲ್ರೆಡಿ ಬರೆದಿರ್ತಾರೆ. ನಾವು ಜಸ್ಟ್ ಆ ಫಂಕ್ಷನ್ಸನ್ನು ಯುಟಿಲೈಸ್ ಮಾಡಿಕೊಂಡು ನಮ್ಮ ಅಪ್ಲಿಕೇಶನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದೇ ಥರ ಇರುವಂಥ ಒಂದು ಲೈಬ್ರರಿ ಈಸ್ ರಿಯಾಕ್ಟ್. ವೆರಿ ಲೈಟ್ ವೇಟ್ ಲೈಬ್ರರಿ. ಸೊ ರಿಯಾಕ್ಟ್ ಬಗ್ಗೆ ಇರುವ ತುಂಬ ಇನ್ಫಾರ್ಮೇಷನ್ ನೀವು ನೆಕ್ಸ್ಟ್ ವಿಡಿಯೋದಿಂದ ಪಡ್ಕೊಳ್ತೀರಿ. ಆದರೆ ಟು ಗಿವ್ ಅ ಕ್ವಿಕ್ ಇಂಟ್ರೋ, ದಿಸ್ ಈಸ್ ಅಬೌಟ್ ರಿಯಾಕ್ಟ್. ಸೊ ಯೂಸರ್ ಇಂಟರ್ಫೇಸನ್ನು ಬಿಲ್ಡ್ ಮಾಡ್ತೀರಿ,
ಜಾವಾಸ್ಕ್ರಿಪ್ಟ್ ಲೈಬ್ರರಿ ಯೂಸ್ ಮಾಡಿ ಅಂತ ಹೇಳಿದ್ರೆ ಜಾವಾಸ್ಕ್ರಿಪ್ಟಲ್ಲಿ ಬರೆದಂಥ ಫಂಕ್ಷನ್ಸನ್ನು ಯೂಸ್ ಮಾಡಿಕೊಂಡು ರಿಯಾಕ್ಟ್ ಎಂಬ ಒಂದು ಲೈಬ್ರರಿ ಇದೆ, ಆ ಲೈಬ್ರರಿ ಯೂಸ್ ಮಾಡಿಕೊಂಡು ಯು ವಿಲ್ ಬಿ ಬಿಲ್ಡಿಂಗ್ ಯೂಸರ್ ಇಂಟರ್ಫೇಸಸ್. ನಾಟ್ ಓನ್ಲಿ ಯೂಸರ್ ಇಂಟರ್ಫೇಸಸ್, ರಿಚ್ ಯೂಸರ್ ಇಂಟರ್ಫೇಸಸ್. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಗೈಸ್. ಸೊ ಈ ಕೋರ್ಸ್ ಮುಗ್ದ ಮೇಲೆ ಯು ವಿಲ್ ಬಿಕಮ್ ಅ ರಿಯಾಕ್ಟ್ ಡೆವಲಪರ್, ಆರ್ ಪ್ರಿಸೈಸ್ ಆಗಿ ಹೇಳೋದಂತಿದ್ರೆ ಯು ವಿಲ್ ಬಿಕಮ್ ಅ ಫ್ರಂಟ್ ಎಂಡ್ ಡೆವಲಪರ್. ಓಕೆ, ಸೊ ಯಾರೆಲ್ಲ ನನ್ನ ಜಾವಾ ಸ್ಕ್ರಿಪ್ಟ್ ಕೋರ್ಸ್ ಅಥವಾ MySQL ಕೋರ್ಸ್ ತಗೊಳ್ಳಿಲ್ಲ, ದೇ ವುಡಂಟ್ ಬಿ ನೋಯಿಂಗ್ ಮೀ. ಮೈ ನೇಮ್ ಈಸ್ ಮಣಿಕಂಠ. ಐ ಆಮ್ ಅ ಕೋ-ಫೌಂಡರ್ ಆ್ಯಂಡ್ ಅ ಜಾವಾ ಸ್ಕ್ರಿಪ್ಟ್ ಡೆವಲಪರ್ ಎಟ್ ಮೈಕ್ರೋ ಡಿಗ್ರಿ. ಸೊ ಯಾರೆಲ್ಲ ನನ್ನ ಜಾವಾ ಸ್ಕ್ರಿಪ್ಟ್ ಕೋರ್ಸ್ ತಗೊಂಡಿದ್ದಾರೆ, ದೇ ವಿಲ್ ಬಿ ನೋಯಿಂಗ್ ಮೀ. ಸೊ ಐ ಹ್ಯಾವ್ ಕ್ಯೂರೇಟೆಡ್ 2 courses at micro degree, JavaScript and MySQL. So this is my 3rd course and I'm back with the course after a long time. ತುಂಬಾ ಟೈಮ್ ನಂತರ ನಾನು ಬರ್ತಿದ್ದೇನೆ. I'm extremely happy to onboard you. I'm extremely happy to start this new journey of React. I'm extremely happy and pumped to take this forward. So be excited guys. Be extremely happy, be excited. You're learning one of the important technology in 2021. So 2021 ಅಲ್ಲಿ ಅಥವಾ ಎಷ್ಟೊತ್ತು ಜಾವಾಸ್ಕ್ರಿಪ್ಟ್ ಇರುತ್ತೋ ಅಷ್ಟೊತ್ತು ರಿಯಾಕ್ಟ್ ಇದ್ದೇ ಇರುತ್ತೆ, ಬಿಕಾಸ್ ಆ ಲೆವೆಲಿಗೆ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗಿದೆ. ಸೊ ಬಿ ಹ್ಯಾಪಿ, ವೆರಿ ಲೆಸ್ ಪೀಪಲ್ ನೋ ಇಟ್ ಆ್ಯಂಡ್ ಮೋರ್ ಪೀಪಲ್ ಆರ್ ಟ್ರೈಂಗ್ ಟು ಲರ್ನಿಂಗ್ ಇಟ್. ಸೊ ಯು ಆರ್ ಲರ್ನಿಂಗ್ ಇಟ್ ಇನ್ ಕನ್ನಡ. ಸೊ ಬಿ ಹ್ಯಾಪಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ನೆಕ್ಸ್ಟ್ ವಿಡಿಯೋದಿಂದ ನಾವು ರಿಯಾಕ್ಟ್ ಬಗ್ಗೆ, ರಿಯಾಕ್ಟ್ ಹಿಸ್ಟ್ರಿ ಮತ್ತು ಈ ಕೋರ್ಸ್ನಲ್ಲಿ ಏನೆಲ್ಲ ಬೇಕು, ವಾಟ್ ಆರ್ ದ ರಿಕ್ವೈರ್ಮೆಂಟ್, ವಾಟ್ ಆರ್ ದ ಗೋಲ್ಸ್ ಆಫ್ ದಿಸ್ ಕೋರ್ಸ್ ಎಂಬುದೆಲ್ಲಾಗಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಫನ್ ಆ್ಯಂಡ್ ಬಿ ಎಕ್ಸೈಟೆಡ್. Thank you.